ನೀನು ಆ ಕ್ಯಾಟಗರಿ ಅವಳು, ನೀನು ಅದು ಇದು ಹೇಳಿದ್ರಲ್ಲ ಮೊನ್ನೆ ಎಸ್ ಕ್ಯಾಟಗರಿ ಅಂತ, ಅದೆಲ್ಲ ಎಂತ ಇವರು ಫೀಲ್ಡಲ್ಲೆಲ್ಲ ಇದ್ದವರಲ್ಲ, ಆ ರೀತಿ ಮಾತಾಡಬಾರ್ದಲ್ಲ. ಎಷ್ಟು ಬೇಸರ ಆಗ್ತದೆ. ಹಾಂ, ಅಂಥವ್ರು ಹೋರಾಟಗಾರರು ಅಂತ ಹೇಳಲಿಕ್ಕೆ ನಮಗೆ ನಾಚಿಕೆ ಆಗ್ತದೆ. ಕನ್ನಡ ಪರ ಹೋರಾಟಗಾರರು ಅಂತ ಹೇಳಲಿಕ್ಕೆ ನನಗೆ ನಾಚಿಕೆ ಆಗ್ತದೆ. ಇವರು ರಕ್ಷಿತಾ ಅವರು ಕನ್ನಡ ಎಲ್ಲ ಮಾತನಾಡ್ತಾರೆ, ಅದೊಂದು ಕೇಳುವುದೇ ಖುಷಿ. ಸಾಕು ಪ್ರಾಣಿ ಅಂದರೆ ತುಂಬ ಪ್ರೀತಿ ಅವಳಿಗೆ. ಒಂದೊಂದ್ಸಲ ಮೀನು ತಗೊಂಡು ಎಲ್ಲ ಅದಕ್ಕೆ ಹಾಕಿ. ಪಡುಬಿದ್ರಿಯ ಫಿಶ್ ಮಾರ್ಕೆಟ್ ನೋಡಿ, ಫಿಶ್ ಮಾರ್ಕೆಟ್ ಮುಂಭಾಗದಲ್ಲೇ ಇದ್ದೀನಿ. ಇದಕ್ಕೂ ರಕ್ಷಿತಾ ಶೆಟ್ಟಿಗೂ ಕೂಡ ಅವಿನಾಭಾವ ಸಂಬಂಧ ಇದೆ. ಯಾಕೆ ಅಂದರೆ ನೋಡಿ, ಅವರು ಅನೇಕ ವೀಡಿಯೋಗಳಲ್ಲೂ ಕೂಡ ಇದೇ ಫಿಶ್ ಮಾರ್ಕೆಟ್ನಿಂದ ಮೀನು ತೆಗೆದುಕೊಂಡು ಹೋಗ್ತಾ ಇದ್ದಿದ್ದು. ಜೊತೆಗೆ ಆ ನಾಯಿಗಳಿಗೆ ಒಂದಿಷ್ಟು ಫ್ರೈ ಮಾಡಿ ಮಸಾಲೆ ಮಾಡ್ತಾಯಿದ್ದು. ಜೊತೆಗೆ ಅವ್ರ ಮನೇಲೂ ಕೂಡ ಅಡುಗೆ ಮಾಡ್ತಾ ಇದ್ದಿದ್ದು. ಇಲ್ಲಿ ಅನೇಕರು ತುಂಬ ಕ್ಲೋಸೆಸ್ಟ್ ಪರ್ಸನ್ಸ್ಗಳಿದ್ದಾರಂತೆ. ಯಾಕೆಂದರೆ ಇಲ್ಲಿ ಬಂದು ತಮಾಷೆ ಮಾಡ್ತಾ ಇದ್ದಿದ್ದು ಎಲ್ಲವೂ ಕೂಡ. ಹಾಗಾಗಿ ಫಿಶ್ ಮಾರ್ಕೆಟ್ನಲ್ಲಿ ಕೆಲವೊಬ್ಬ ವ್ಯಕ್ತಿಗಳನ್ನು ಮಾತಾಡಿಸ್ತೀನಿ, ನೋಡೋಣ ಅವ್ರ ಜೊತೆಗೆ ಹೇಗೆ ಒಡನಾಟ ಇತ್ತು, ತಮಾಷೆ ಮಾಡ್ತಾಯಿದ್ರ ಹೇಗೆ ಅಂತ. ಮೇಡಮ್ ನಮಸ್ತೆ, ನಾವು ನ್ಯೂಸ್ ಚಾನಲ್ನಿಂದ ಇಲ್ಲಿ ರಕ್ಷಿತಾ ಶೆಟ್ಟಿ ಅವ್ರಿಗೂ ಗೊತ್ತಲ್ಲ ನಿಮಗೆ, ಹಾಗಾಗಿ ನಿಮ್ಮನ್ನು ಮಾತಾಡ್ಸೋಣ ಅಂತ ಬಂದೆ. ಹೇಗೆ ನಿಮ್ಮ ಜೊತೆಗೆ ಒಡನಾಟ, ಹೇಗೆ ಸ್ನೇಹ ಹೇಗೆ ಅಂತ? ಅವ್ರು ಬರ್ತಾರೆ ಸರ್ ಮೀನಿಗೆಲ್ಲ. ಹಾಂ, ಒಳ್ಳೆ ಮಾತಾಡ್ತಾರೆ. ಅವರೇ ಬರಬೇಕು ಈ ಸಲ. ತುಂಬ ಇಷ್ಟಪಡೋರು ಅವರು. ಇದು ಬೂತಾಯಿ, ಅಂಜಲ್. ಹಾಂ, ಅಂಜಲ್ ಇರಲ್ಲ ಸರ್, ಸುರ್ಮೈ ಅಂತ ಹೇಳ್ತಾರಲ್ಲ ಅದು. ಮತ್ತೆ ಇದು ಬೂತಾಯಿ. ಹಾಂ, ಬೂತಾಯಿ ಬರ್ತಾರೆ ಎಲ್ಲ. ಮೊನ್ನೆ ಭವನಕ್ಕ ಅಂತ ನಮ್ಮ ಮೀನವರು ಮಾತಾಡಿದ್ದಾರೆ, ಅದಕ್ಕೆ ಹಾಗೆ ಮಾತಾಡಿ ಅಂತ ಹೇಳುದು ಅವರು ಸಹ. ಹಾಂ, ಅದಕ್ಕೆ ರಕ್ಷಿತಾ ಶೆಟ್ಟಿ ಅವರು ನಮ್ಮ ಊರಿನವರಲ್ಲ, ಪಡುಬಿದ್ರಿ ಬೇಂಗ್ರೆಯವರು. ಹಾಗಾಗಿ ನಮಗೆ ನಮ್ಮ ಊರಿನವರೇ ಬರಬೇಕಂತ. ಯಾಕೆಂದರೆ ನಮ್ಮ ಊರಿಗೆ ಒಂದು ಹೆಮ್ಮೆ ಅಲ್ಲ ಅವ್ರು ಬಂದರೆ. ಇಲ್ಲಿ ಬಂದರೂ ಇದೇ ರೀತಿ ತರಲೆ ಮಾಡ್ಕೊಳ್ತಾನೆ, ಎಲ್ಲರ ಹತ್ರ ಜಾಲಿಯಾಗಿರುವುದು ಅವರು. ಏನು ಸಿಟ್ಟು ಮಾಡೋದಿಲ್ಲ ಯಾರ ಹತ್ರ, ಜಾಲಿಯಾಗಿರ್ತಾರೆ. ಹಾಗಾಗಿ ನಮಗೆ ನಮ್ಮ ಊರಿನ ಹುಡುಗಿ ಬರಬೇಕಂತ ಆಸೆ ನಮಗೆ. ಅದೇ ಹೇಳುದು, ಅವರು ಹೇಳಿದಾಗೆ. ಮತ್ತೆ ಎಂತ ಬೇರೆ ಏನು ಹೇಳಲಿಕ್ಕಿಲ್ಲ. ರಕ್ಷಿತಾ ಶೆಟ್ಟಿ ತುಂಬ ಜಾಲಿ. ನಾವು ಸಹ ಹೋಟೆಲಲ್ಲಿ ಒಟ್ಟಿಗೆ ಹೋಗಿ ಊಟವೆಲ್ಲ ಮಾಡಿದ್ದೇವೆ ಅವರೊಟ್ಟಿಗೆ. ಜಾಲಿ ಇದ್ದಾರೆ. ಫಿಶ್ ಎಲ್ಲ ಕೊಂಡು ಹೋಗ್ತಾರೆ ಪಡುಬಿದ್ರಿ. ಅದಕ್ಕೆಲ್ಲ ತುಂಬ ಮೀನೆಲ್ಲ ಹಾಕ್ತಾರೆ. ತುಂಬ ಪ್ರೀತಿ ಅದರಲ್ಲೆಲ್ಲ. ಸಾಕು ಪ್ರಾಣಿ ಅಂದರೆ ತುಂಬ ಪ್ರೀತಿ ಅವಳಿಗೆ. ಒಂದೊಂದ್ಸಲ ಮೀನು ತಗೊಂಡು ಎಲ್ಲ ಅದಕ್ಕೆ ಹಾಕಿ ಹೋಗ್ತಾಳೆ ರಕ್ಷಿತಾ ಶೆಟ್ಟಿ. ಹಾಂ, ಅವಳ ಹತ್ರ ಮಾನವೀಯತೆ ಉಂಟು. ಹಾಗಾಗಿ ನಮಗೂ ಅವಳೇ ಬರಬೇಕಂತ ಆಸೆ. ಮತ್ತೆ ದೇವರಲ್ಲಿ ಓಟ್ನ ಮೇಲೆ ಏನಾರು ಹರ್ಟ್ ಆಗುತ್ತಾ ಕೆಲವೊಬ್ರು ಅವಳ ವಿರುದ್ಧವಾಗಿ ಆಟ ಆಡಿದಾಗ, ಅಥವಾ ಅವಳು ಏನಾರು ಅದು ಕಾಂಪಿಟೇಷನ್ ಅಂದರೆ ಆಗಲೇಬೇಕಲ್ಲ. ಏನು ಇದು ಮಾಡೋದಿಲ್ಲ. ಅವಳಿಗೆ ಕನ್ನಡ ಸ್ವಲ್ಪ ಕಷ್ಟ ಆಗ್ತದೆ ಮಾತಾಡಲಿಕ್ಕೆ. ಅದನ್ನು ಜನಗಳು ಅವರೆಲ್ಲ ಅವಳು ರಿಯಾಕ್ಷನ್ ಮಾಡೋದಾಗತ್ತೆ ಹೇಳ್ತಾರೆ. ಇಲ್ಲ, ನಿಜವಾಗಿಲ್ಲ. ಅವಳಿಗೆ ಕನ್ನಡ ಅಂದರೆ ಕಮ್ಮಿ ಬರೋದು. ನಮ್ಮ ಹತ್ರ ಇಲ್ಲಿ ತುಳು ಎಲ್ಲ ಮಾತಾಡ್ತಿದ್ಳು. ಅವಳು ಬಾಂಬೆ ಅವಳಲ್ಲ, ಅವಳು ಇಲ್ಲಿ ಜಾಸ್ತಿ ಇಲ್ಲ. ಯಾವಾಗಲೊಮ್ಮೆ ಅಜ್ಜಿ ಮನೆಗೆ ಬರ್ತಾಳೆ. ಹಾಗಾಗಿ ಅವಳಿಗೆ ಕನ್ನಡ ಬರೋದಿಲ್ಲ. ಅವಳು ಆ್ಯಕ್ಟ್ ಮಾಡೋದಲ್ಲ, ಅದು ಕನ್ನಡ ಬರೋದಿಲ್ಲ. ಅವಳು ತುಳು ಜಾಸ್ತಿ. ಮತ್ತು ಬಾಂಬೆಯಲ್ಲಿ ಹಿಂದೆ ಅಲ್ಲ, ಹಾಗಾಗಿ ನಮ್ಮ ಹತ್ರ ಎಲ್ಲ ತುಳು ಮಾತಾಡ್ತಾಳೆ ಅಷ್ಟೇ. ಮತ್ತು ಆ್ಯಕ್ಷನ್ ಮಾಡೋದಲ್ಲ ಅವಳು. ಅದು ಅವರು ಎಣಿಸ್ಬೇಕು. ಯಾಕೆಂದರೆ ಆ್ಯಕ್ಷನ್ ಮಾಡೋದಿಲ್ಲ ಅವಳು ಏನು ಅಂತ. ಮತ್ತು ಅವ್ರ ಹತ್ರ ಜೊತೆಗೆ ನನಗೆ ನೋಡಿ, ಇಲ್ಲಿ ಬೀದಿ ನಾಯಿಗಳೆಲ್ಲ ನಿಂತಿದ್ರು ಕೂಡ ಅವುಗಳಿಗೆ ಫಿಶ್ ಹಾಕ್ತಾರೆ ಅಂತ ಅನ್ನೋ ಆ ಥರದ್ದು. ಬೀದಿ ನಾಯಿಗಳೆಲ್ಲರೂ ಹೊರಗಿದ್ರೆ ಇಲ್ಲಿಂದ ಫಿಶ್ ತೆಗೆದುಕೊಂಡು ಹೋಗಿ ಹಾಕೋದಿದ್ದಲ್ಲ, ಆ ಥರದ್ದು ಮಾನವೀಯತೆ, ಆ ಥರದ್ದು ಒಳ್ಳೆ ಗುಣ ತುಂಬ ಇಷ್ಟ. ಎಂತ ಹೇಳೋದು, ನಾವು ಕೂಡ ಹಾಗೆ ಹೇಳುವುದು. ರಕ್ಷಿತಾ ಮೇಡಮ್ ಬರಬೇಕಂತ, ಶೆಟ್ಟಿ ಬರ್ಗೈತಂದ ಒಳ್ಳೇದಾಗ್ತದೆ. ಅವರದ್ದು ಎಲ್ಲ ಆ್ಯಕ್ಟಿಂಗ್ ಎಲ್ಲ ಒಳ್ಳೇದಾಗ್ತದೆ, ಮಾತನಾಡೋದೆಲ್ಲ ಅದು ಒಳ್ಳೇದಾಗ್ತದೆ. ಸರ್ ಇಲ್ಲಿ ಅದೇ ಊರಿನವ್ರು ಇದ್ದಾರೆ ಸರ್, ಮಾತಾಡಿ. ನಿಮ್ಮ ಊರಿನ ಹುಡುಗಿ. ಹೇಗೆ ಸರ್, ನೀವೆಲ್ಲಿ ಹೋಗ್ತೀರಾ? ಮಾತಾಡ್ಬೇಕಿಬ್ರು. ಸರ್ ಹೇಳಿ, ರಕ್ಷಿತಾ ಶೆಟ್ಟಿ ಆಟದ ಬಗ್ಗೆ ಹೇಳಿ. ಜೊತೆಗೆ ಇಲ್ಲಿ ಬರ್ತಾ ಇದ್ದಿದ್ದು ಒಡನಾಟ ಏನಾದ್ರು ನಿಮಗೆ ಗೊತ್ತಿರೋ ವಿಷಯ. ರಕ್ಷಿತಾ ಶೆಟ್ಟಿ ಅವರ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ದೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತೊಂಥರ ಮುಗ್ಧ ಹುಡುಗಿ ಅವಳು. ಯಾಕಂದರೆ ತುಂಬ ಕ್ಲಿಯರ್ ಹಾರ್ಟ್ಲಿ ಬರಬೇಕು ಅವ್ರು. ಈ ಸಲ ವಿನ್ ಆಗಬೇಕು. ರಕ್ಷಿತಾ ಶೆಟ್ಟಿ ವಿನ್ ಆಗಬೇಕಂತ ನಮ್ಮ ಆಸೆ. ಮತ್ತು ನಮ್ಮ ಊರಿನವರಲ್ಲ, ನಮಗೊಂದು ಹೆಮ್ಮೆ. ಮೊದಲೆಲ್ಲ ವಿಡಿಯೋ ನೋಡ್ತಾ ಇದ್ರ? ಹಾಂ, ನೋಡ್ತಾ ಇದ್ದೆ. ಅವ್ರದ್ದೆಲ್ಲ ಯೂಟ್ಯೂಬ್ ವಿಡಿಯೋ ಎಲ್ಲ ನೋಡ್ತಾ ಇದ್ದೇವೆ. ಈಗ ಬಿಗ್ ಬಾಸ್ ಬಂದಮೇಲಂತೂ ತುಂಬ ಅವ್ರ ಬಗ್ಗೆ ಅವ್ರದ್ದು ಶೋ ಯಾವತ್ತೂ ಮಿಸ್ ಮಾಡಲ್ಲ. ಏನು ಹೇಳ್ತೀರಿ? ಎಲ್ಲ ನಮ್ಮದು ಊರಿನವ್ರ ಅಂದಮೇಲೆ ಹೆಮ್ಮೆ ವಿಷಯ ಅಷ್ಟೇ. ಅವ್ರು ಹೇಳಿದಾಗೆ ಸೇಮ್ ಅದೇ ನಾನು ಅಂದ್ಕೊಂಡಿದ್ದೆ. ಮುಗ್ದೆ ಅವಳು, ಆ್ಯಕ್ಚುಲಿ ಮುಗ್ದೆ ಅಷ್ಟೇ, ಇದೇ ಹೇಳ್ಬೋದು. ನಮಗೊಂದು ಹೆಮ್ಮೆ ಇದೆ, ಅವಳು ಬರಬೇಕಂತಿದೆ. ಖಂಡಿತ ಖಂಡಿತ. ಬಟ್ ನಾರ್ಮಲಾಗಿ ಇಲ್ಲಿ ಬಂದಾಗ ಮೊದಲೆಲ್ಲ ನೀವು ಒಂದು ಯೂಟ್ಯೂಬ್ ಚಾನಲ್, ಒಂದು ವಿಡಿಯೋ ನೋಡ್ತಾ ಇದ್ದಾಗೆಲ್ಲ ಒಂದು ಸ್ವಲ್ಪ ಫನ್ನಿಯಾಗಿ ನೋಡ್ತಾ ಇದ್ರು ಏನೋ ಗೊತ್ತಿಲ್ಲ. ಬಟ್ ಈ ಹಂತಕ್ಕೆ ಹೋದಾಗ ಎಷ್ಟೋ ನಿಮಗೆ ಒಂಥರ ಅಚ್ಚರಿ. ಆ ಫನ್ನಿಯಲ್ಲೇ ಗೊತ್ತಾಗ್ತಿತ್ತು ನಮಗೆ. ಆ್ಯಕ್ಚುಲಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇತ್ತು ಅವರಿಗೆ, ಬಟ್ ಆಸೆ ಇತ್ತು ಅವರಿಗೆ. ಏನು ಅದೇ ಹೇಳಿದಲ್ಲ, ಮುಗ್ದೆ ಅಂತ.
ಒಂದು ಹೊರಗೆ ಹೊರ ಪ್ರಪಂಚಕ್ಕೆ ಬರಬೇಕಂತ ಇತ್ತು, ಒಂದು ದೊಡ್ಡ ಒಳ್ಳೆ ಅವಕಾಶ ಸಿಕ್ಕಿದೆ, ಇದರಿಂದ ಬರಬೇಕು ಅವರು ಅಷ್ಟೇ. ಯಾರು ಟಾಪಲ್ಲಿ ಇರ್ತಾರೆ ಅಂತ ಅನ್ಸುತ್ತೆ? ಅದೆಲ್ಲ ನಾವು ಅದ್ರ ಈ ರಕ್ಷಿತ್ ಶೆಟ್ಟಿ ಬರ್ಲಿಕ್ಕೆ ಹೋಗಿ ನಾವು ನೋಡ್ತಿದ್ದೆ. ಮುಂಚೆ ನಾವು ಬಿಗ್ ಬಾಸ್ ನೋಡ್ತಿರಲಿಲ್ಲ, ಈಗ ನೋಡುವಂತ ಅನಿಸ್ತಾ ಇತ್ತು ಕೆಲವೆಲ್ಲ. ಬಟ್ ಅದನ್ನೇ ಹಿಡಿದೇ ನಾವು ಅಷ್ಟೊಂದು ನಾವು ಕೆಲಸ ಕಾರ್ಯ ಎಲ್ಲ ಬಿಟ್ಟು ನೋಡೋದಿಲ್ಲ. ಈಗ ನಾವು ಬರಬೇಕು, ನಮ್ಮ ಊರಿನ ಒಂದು ಹೆಮ್ಮೆ ಇದೆ, ಬರಬೇಕು ಅಷ್ಟೇ, ಬೇರೇನಿಲ್ಲ. ಸೆಲೆಬ್ರೇಷನ್ ಏನಾದ್ರು ಇಟ್ಕೊತೀರಿ ಸರ್ ಗೆದ್ರಿ ಇನ್ ಕೇಸ್? ಅದೆಲ್ಲ ಥಿಂಕ್ ಮಾಡಲಿಲ್ಲ ಸರ್, ನಾವು ಅಷ್ಟೊಂದು ಡೆಪ್ತಿ ಹೋಗಿಲ್ಲ. ನಮ್ಮದೊಂದು ಇದೆ, ನಮ್ಮ ಊರಿನವ್ರು ಅಂತ ಇದು, ಇಷ್ಟು ಬಿಟ್ಟರೆ ಬೇರೇನಿಲ್ಲ. ಕರ್ನಾಟಕದವರು ಮತ್ತು ಮುಗ್ದೆ ಹುಡುಗಿ, ಹಾರ್ಟ್ ಕ್ಲಿಯರ್ ಇದೆ, ಅವ್ರ ಮನಸ್ಸಲ್ಲಿ ಏನಿಲ್ಲ, ಇಷ್ಟು ಹೇಳಲಿಕ್ಕೆ ಬಯಸ್ತಾರೆ ಅಷ್ಟೇ. ಅವ್ರ ಬಗ್ಗೆ ನೋಡಿ, ಇಲ್ಲೆಲ್ಲ ಫಿಶ್ ಮಾರ್ಕೆಟ್ಗೆಲ್ಲ ಬರ್ತಾ ಇದ್ರು ಅಂತ ನೀವು ಡೈಲಿ ನೋಡ್ತಾ ಇರ್ತಿದ್ರಿ, ನೀವು ನೋಡಿದ ಹಾಗೆ ರಕ್ಷಿತಾ ಶೆಟ್ಟಿ ಅವ್ರ ಬಗ್ಗೆ? ರಕ್ಷಿತಾ ಶೆಟ್ಟಿ ನಂದು ಫ್ರೆಂಡೇ, ಆಲ್ರೆಡಿ ನಂದು ಫ್ರೆಂಡೇ ಅವಳು. ಹೌದು, ಅವಳಿಗೆ ನಾವು ಯಾವಾಗಲೂ ಸಪೋರ್ಟ್ ಆಗಿರ್ತೇವೆ, ಎನಿ ಟೈಮ್. ನಮ್ಮದು ಓಟ್ ಯಾವಾಗೂ ಪ್ರತಿ ಟೈಮ್ ಅವರಿಗೆ ನಾಮಿನೇಷನ್ ಬರುವಾಗ ನಾವೇ ಓಟ್ ಹಾಕೋದು. ಹಾಂ, ನಾವೆಲ್ಲ ಎಲ್ರಿಗೆ ಓಟ್ ಹಾಕಲಿಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಎಲ್ರಿಗೆ ಹೇಳ್ತಾ ಇದ್ದೇವೆ. ಎಷ್ಟು ಆಗ್ತದೆ ಅಷ್ಟು ನಮ್ಮದು ಸಪೋರ್ಟ್ ಅವಳಿಗೇನೆ ಸಿಗ್ತದೆ. ಜೋರಿದ್ಲಾ ಇಲ್ಲಿ ಬಂದಾಗೆಲ್ಲ? ರಕ್ಷಿತಾ ಅವ್ರು ಜೋರು ಇರ್ತಾ ಇದ್ರ ಇಲ್ಲೆಲ್ಲ ಮಾತಾಡೋದಾಗ್ಲಿ ಅಥವಾ ಎಲ್ಲರ ಜೊತೆ ಫನ್ ಆಗಿ ಬರೀತಾ ಇದ್ರ? ಫನ್ನಾಗೇ ಇರ್ತಾ ಇದ್ಲು, ಎಲ್ಲರ ಜೊತೆ ಮಿಂಗಲ್ ಆಗಿ ಇರ್ತಾ ಇದ್ಲು. ಯಾವಾಗಲೂ ನೋಡು ನಗಾಡೋದು, ನಗಡಿಸೋದು ಅದೇ ಮಾಡ್ತಾ ಇದ್ಲು ಎಲ್ಲರ ಜೊತೆ. ಮತ್ತು ಯಾವಾಗ ನೋಡಿದರೆ ಕುಕ್ಕಿಂಗ್ ಅಂದರೆ ಇಷ್ಟು ತುಂಬ ಇಷ್ಟ, ಅಂದರೆ ತುಂಬ ಇಷ್ಟ ಅವಳಿಗೆ. ಅಷ್ಟು ಬೀಚಿಗೆ ಬರೋದು ಕುಕ್ಕಿಂಗ್ ಮಾಡಲಿಕ್ಕೆ. ಹಾಂ, ಇವತ್ತು ಏನು ಫಿಶ್ ಸಿಗ್ತದೆ ಅಂತ ಕೇಳ್ತಾಳೆ. ಹಾಂ, ಇವತ್ತು ಸ್ಪೆಷಲ್ ಇದೆಯಾ ಅಂತ ಹಾಗೆ ಕೇಳ್ತಾಳೆ. ಹಾಂ, ಇವತ್ತು ಅಲ್ಲಿ ಹೋಗುವ, ಅಲ್ಲಿ ಫಿಶ್ ಕೇಳುವ, ಅದೇ ಹೇಳ್ತಾ ಇರ್ತಾಳೆ. ಓಕೆ, ತುಂಬ ಖುಷಿ ಇದೆ ನಿಮ್ಮೂರಿನ ಹುಡುಗಿ. ಹಾಂ, ತುಂಬ ಅಂದರೆ ತುಂಬ. ನಾವೆಲ್ಲ ಬ್ಯಾನರ್ ಎಲ್ಲ ಹಾಕಿಸ್ತೇವೆ. ಹೌದು, ಹಾಂ ಹೌದು. ಇನ್ನೂ ನಮ್ಮದು ಅದು ತರವಾಡು ಮೂವಿ ಅವರು ಸಹ ಕೂಡ ಇದು ಮಾಡ್ತಾ ಇದ್ದಾರೆ ಸಪೋರ್ಟ್. ಅವರು ಫಿಲ್ಮ್ ಮಾಡಿದ್ದಾಳೆ ಅವಳು ಸಹ ತರವಾಡು ಫಿಲ್ಮಲ್ಲಿ. ಸೊ ಅವಳಿಗೆ ಎಲ್ಲರೂ ಫಿಲ್ಮ್ನವರು ಸಹ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರದ್ದು ಸಹ ಬೀಳ್ತಾ ಇದೆ ಬ್ಯಾನರ್ಸ್ ಎಲ್ಲ. ಆಗ ರಕ್ಷಿತಾ ಶೆಟ್ಟಿ ಅವ್ರ ವಿರುದ್ಧ ಕೆಲವೊಬ್ಬರು ಕಂಟೆಸ್ಟೆಂಟ್ಗಳು ಆಟ ಆಡಬೇಕಾದ ಅಥವಾ ದೌರ್ಜನ್ಯ ಎಸ್ಕೋದು ಮಾತಿನ ಮುಖಾಂತರಗಳಿಗೆ ಆ ಥರದ ವಿಚಾರದಲ್ಲಿ ಯಾರ ಮೇಲೆ ಕೋಪ ಇದೆಯಾ? ಹಾಂ, ಅಶ್ವಿನಿ ಗೌಡ ಅವರ ಮೇಲೆ ಸ್ವಲ್ಪ ಇದಿದೆ. ಮತ್ತು ಜಾಹ್ನವಿತ ಹೋಗಿ ಆಯಿತು. ಮತ್ತು ಈಗ ಅವರೊಬ್ಬರು ಇದ್ದಾರಲ್ಲ, ಧ್ರುವನ್, ಅವರ ಮೇಲೆ ಸ್ವಲ್ಪ ಇದಿದೆ. ಅವರು ಸಹ ತುಂಬ ಜೋರು ಮಾಡ್ತಾ ಇದ್ದಾರೆ ಅವಳಿಗೆ ಹೇಗೆ ಮನಸ್ಸಲ್ಲಿ ಬರ್ತದೆ ಹಾಗೇ ಆಡೋದು ಅವಳು, ಬೇರೆ ರೀತಿ ಆಡೋದಿಲ್ಲ. ಅವಳು ಸ್ಟ್ರೇಟ್ ಪವರ್, ಯಾವಾಗ ನೋಡಿದರೂ ಹಾಗೇ ಇರ್ತಾಳೆ. ಅಲ್ಲಿ ಸಹ ಹಾಗೇ ಆಡೋದು ಅವಳು ಹಾಗೆ. ಹೇಳಿ ರಕ್ಷಿತಾ ಶೆಟ್ಟಿ. ನಾನು ನಿಜವಾಗಿ ರಕ್ಷಿತಾ ಶೆಟ್ಟಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೇನೆ. ಅಲ್ಲಿ ಎಷ್ಟು ಮಂದಿ ಸ್ಪರ್ಧಿಗಳಿದ್ದಾರೆ, ಆ ಸ್ಪರ್ಧಿಗಳಲ್ಲಿ ಪಾಯಿಂಟ್ನಲ್ಲಿ ಮಾತನಾಡೋದಂದರೆ ಅವಳು ರಕ್ಷಿತಾ ಶೆಟ್ಟಿ. ಅಲ್ಲಿ ಇಷ್ಟು ಮಂದಿ ಅಷ್ಟು ಎಲ್ಲ ಅವಳಿಗಿಂತ ಜಾಸ್ತಿ ಏಜಿನವರು ಇರೋದು, ಆದರೆ ಸಣ್ಣವಳಾದರೂ ಪಾಯಿಂಟಲ್ಲಿ ಮಾತನಾಡೋದು ಆಟವನ್ನು ಅವಳೇ ರಕ್ಷಿತಾ ಶೆಟ್ಟಿ ಅವರಿಗೆ ಮಾತನಾಡೋದು ರಕ್ಷಿತಾ ಶೆಟ್ಟಿ. ಆದ್ದರಿಂದ ರಕ್ಷಿತಾ ಶೆಟ್ಟಿ ಅವರಿಗೆ ಗೆದ್ದು ಬರಬೇಕು. ನಮಗೆ ಬಹಳ ಹೆಮ್ಮೆ ಪಡುವಿದ್ರಿ ಅವರಿಗೆ, ಗೊತ್ತಾಯ್ತಲ್ಲ. ಮತ್ತು ಅವರೆಲ್ಲ ಆ ಧ್ರುವಂತ ಎಂತ ಅವರೊಬ್ಬರು ಅಷ್ಟು ಅವಳಿಗಿಂತ ಅಷ್ಟು ದೊಡ್ಡ ಇದಾಗಿ ಅವರು ಆ ರೀತಿ ಒಂದು ವ್ಯಂಗ್ಯ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಅದು ನೋಡಲಿಕ್ಕೆ ಜನರಿಗೇ ಒಂಥರ ಅಸಹ್ಯ ಆಗ್ತದೆ. ಅವ್ರು ಆ ರೀತಿ ಮಾತನಾಡಬಾರ್ದು. ಅವರ ಮನೆ ಮಕ್ಕಳಿಗೆ ಆದರೆ ಅವರು ಆ ರೀತಿ ಮಾತನಾಡ್ತಾರೆ. ಅವಳು ಏಜ್ ಆದರೂ ನೋಡಬೇಕಲ್ಲ ಅವ್ರು ಮಾತನಾಡುವಾಗ. ಅಷ್ಟು ವ್ಯಂಗ್ಯ ರೀತಿಯಲ್ಲಿ ಜನರು ಅವರ ಮೇಲೆ ಎಂತ ಇದು ಮಾಡ್ತಾರೆ. ಹಾಂ, ಅವರನ್ನು ಯಾವ ಕೆಟಗರಿಗೆ ಕೊಂಡೋಗ್ತಾರೆ ಅವರನ್ನು, ಧ್ರುವಂತನವರನ್ನು ಆ ರೀತಿ ಮಾತನಾಡಿದರೆ? ಹಾಂ, ನಾವೊಂದು ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಾದ ಮೇಲೆ ಆ ಮಾತಿನಲ್ಲಿ ತೂಕ ಇರಬೇಕು. ಆ ಮಾತಿನಲ್ಲಿ ಅವರ ಮಾತಿನಲ್ಲಿ ತೂಕ ಇಲ್ಲ, ವ್ಯಂಗ್ಯವಾಗಿ ಮಾತನಾಡೋದು. ಎಂತ ಅದೆಲ್ಲ ಎಲ್ಲ ಟೀಕಿಸಿ ಮಾತನಾಡೋದು? ಹಾಂ, ಅವ್ರಿಗೆ ಯಾರು ಇಲ್ವಾ? ಊರಿನವರಿದ್ದಾರೆ, ಮನೆಯವರಿದ್ದಾರೆ. ಹಾಂ, ಹಾಗಿರುವಾಗ ಆ ರೀತಿ ಮಾತನಾಡಬಾರ್ದಲ್ಲ. ತುಂಬ ಬೇಸರ ಆಗ್ತದೆ ಧ್ರುವಂತ ಆ ರೀತಿ ಮಾತನಾಡುವಾಗ. ಈಗ ಅಶ್ವಿನಿ ಗೌಡ ಇವರು ಕಿಚ್ಚ ಸುದೀಪ್ರವರು ಹೇಳಿ 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 ಈಗ ಸ್ವಲ್ಪ ಬಂದಿದ್ದಾರೆ. ಮತ್ತು ಅವರ ಫ್ರೆಂಡ್ ಹೊರಗೆ ಹೋದ್ರಲ್ಲ, ಇನ್ನು ಅವ್ರಿಗೆ ಗೊತ್ತಾಗ್ತದೆ, ಓ ನಾನು ಅದು ಮಾತನಾಡಬಾರ್ದು ಅಂತ. ಹಾಂ, ಅವನು ಕಾಕ್ರೋಚು ಮೊನ್ನೆ ನಾನೊಂದು ಇದರಲ್ಲಿ ನೋಡ್ತಾ ಇದ್ದೇನೆ. ಆವಾಗ ಹೇಳ್ತಾನೆ ಹೊರಗೆ ಬಂದ, ನನಗೆ ಇವರು ರಕ್ಷಿತಾ ಅವರವರಿಗೆ ಹಿಂದೆ ಇಷ್ಟೆಲ್ಲ ಸಪೋರ್ಟ್ ಉಂಟಂತ ನನಗೆ ಹೊರಗೆ ಬಂದ ಮೇಲೆ ಗೊತ್ತಾದದ್ದು. ನಾನು ಅಶ್ವಿನಿ ಗೌಡ ಅವರವರಿಗೆ ಸಪೋರ್ಟ್ ಮಾಡಿದ್ದೇ ತಪ್ಪಾಯಿತು. ನಾನು ಅವರ ಹಿಂದೆ ರಕ್ಷಿತಾ ಶೆಟ್ಟಿ ಅವರ ಹಿಂದೆ ಹೋಗಬೇಕಿತ್ತು. ಅವರ ಜನರು ನನಗೆ ಬೆಂಬಲಿಸ್ತಿದ್ರು ಅಂತ ಅವರು ಇವರು ಹೇಳ್ತಾ ಇದ್ದಾರೆ, ಕಾಕ್ರೋಚ್ ಹೇಳ್ತಾ ಇದ್ದಾರೆ ಸುದ್ದಿ.
ಹಾಂ ಅಲ್ವಾ? ಆ ರೀತಿ ಇರುವಾಗ ಅವಳ ಏಜಿನ ಕಡೆ ಆದರೂ ಸ್ವಲ್ಪ ನೋಡಬೇಕು. ಹಾಂ ಎಲ್ರಿಗೂ ಅಲ್ಲಿ ಸ್ಪರ್ಧಿಗಳು ಅವರು ಒಂದು ಎಲ್ಲರೂ ಅವರ ಬ್ಯಾಕ್ ಗ್ರೌಂಡ್ ಏನಾದರೂ ಇದ್ದೇ ಕರೆಯೋದು ಅಲ್ಲಿಗೆ, ಎಲ್ಲೆಲ್ಲರನ್ನು ಕರೆಯೋದಿಲ್ಲ ಅಲ್ಲಿ ಬಿಗ್ ಬಾಸ್ಗೆ. ಈಗ ಅವರನ್ನು ರಕ್ಷಿತಾ ಶೆಟ್ಟಿಯನ್ನು ಕರೆದ ಮೇಲೆ ಅದು ಯಾರೇ ಆಗಲಿ ಅಲ್ಲಿಗೆ ಹೋದ್ಮೇಲೆ ನಾವೆಲ್ಲರೂ ಸಮಾನರು. ಬಿಗ್ ಬಾಸ್ಗೆ ಗೊತ್ತಲ್ಲ, ಕರೆದವರಿಗೆ ಗೊತ್ತಲ್ಲ. ನಾನು ಅವರ ಮತ್ತೊಬ್ಬರು ಹೇಳಿ ಏನು ಪ್ರಯೋಜನ? ಏನು ಹೇಳಿ ಪ್ರಯೋಜನ ಇಲ್ಲಲ್ಲ. ಈಗ ಒಂದು ಇಲೆಕ್ಟೆಡ್ ಮೆಂಬರ್ನವರು ಕೂಡ ಹಾಗೇನೆ, ಅವರ ಬ್ಯಾಕ್ಗ್ರೌಂಡ್ ಏನೇ ಇರ್ಬೋದು, ಜನರು ಓಟ್ ಕೊಟ್ಟವರನ್ನು ಕಳಿಸ್ತಾರೆ ಇಲ್ವಾ? ಆಮೇಲೆ ಎಲ್ಲರೂ ಸಮಾನರಲ್ವಾ? ಅವರನ್ನು ಪ್ರಶ್ನೆ ಮಾಡುವ ಹಕ್ಕು ನಮಗಿರುವುದಿಲ್ಲ, ಹೋದ ಸ್ಪರ್ಧಿಗಳಿಗೆ ಇರುವುದಿಲ್ಲ ಅಲ್ಲಿ. ಈಗ ಅವರು ಒಳಗೆ ಹೋಗಿದ್ದಾರಲ್ಲ, ನಿನ್ನ ಆ ಕ್ಯಾಟಗರಿ ಅವಳು, ನೀನು ಅದು ಹೇಳಿದ್ರಲ್ಲ ಮೊನ್ನೆ ಎಸ್ ಕ್ಯಾಟಗರಿ ಅಂತ, ಅದೆಲ್ಲ ಎಂತ? ಇವರು ಫೀಲ್ಡಲ್ಲೆಲ್ಲ ಇದ್ದವರಲ್ಲ, ಆ ರೀತಿ ಮಾತನಾಡಬಾರ್ದಲ್ಲ. ಎಷ್ಟು ಬೇಸರ ಆಗ್ತದೆ. ಹಾಂ ಸಾಮಾಜಿಕ ಮತ್ತೆ ಅದು ಹೋರಾಟ ಅಂಥವ್ರು ಹೋರಾಟಗಾರರು ಅಂತ ಹೇಳಲಿಕ್ಕೆ ನಮಗೆ ನಾಚಿಕೆ ಆಗ್ತದೆ. ಕನ್ನಡ ಪರ ಹೋರಾಟಗಾರರು ಅಂತ ಹೇಳಲಿಕ್ಕೆ ನನಗೆ ನಾಚಿಕೆ ಆಗ್ತದೆ. ಇವರು ರಕ್ಷಿತಾ ಅವರು ಕನ್ನಡ ಎಲ್ಲ ಮಾತನಾಡ್ತಾರೆ, ಅದೊಂದು ಕೇಳುವುದೇ ಖುಷಿ. ಕನ್ನಡ, ತುಳು, ಇಂಗ್ಲೀಷ್, ಹಿಂದಿ ಎಲ್ಲ ಮಾತನಾಡುವಾಗ ಉಂಟಲ್ಲ, ಅದನ್ನೊಂದು ಕೇಳುವುದೇ ಖುಷಿ. ಬೇರೆ ಬಿಡಿ, ಅವರು ಅದನ್ನು ಹೇಳುವುದೇ ಖುಷಿ, ನಮಗೆಲ್ಲರಿಗೆ ಕೇಳುವುದೇ ಖುಷಿ. ಅದೊಂದು ಗೊತ್ತಾಯ್ತಲ್ಲ. ಅದನ್ನೆಲ್ಲ ಇವರು ಎಣಿಸ್ಬೇಕಲ್ಲ, ಸ್ವಲ್ಪ ಕಲಿಬೇಕು. ಮನುಷ್ಯ ಎಷ್ಟು ದೊಡ್ಡವರೇ ಆದರೆ, ಎಷ್ಟು ಶ್ರೀಮಂತರೇ ಆಗಲಿ, ಯಾರೇ ಆಗಲಿ, ಮನುಷ್ಯ ಕಲಿತಷ್ಟು ಕಲೀಲಿಕ್ಕೆ ಉಂಟು ಸಮಾಜದಲ್ಲಿ, ಗೊತ್ತಾಯ್ತಲ್ಲ. ಅದರಲ್ಲಿ ಅವರು ಹಣವಂತರು, ಅವರು ಎಜುಕೇಟೆಡು, ನಮಗೆ ಎಜುಕೇಷನ್ ಇಲ್ಲ, ನಾವು ಮಂತ್ರ ಹಣ ಇಲ್ಲ, ನಾವು ಶ್ರೀಮಂತರಲ್ಲ, ಬಡವರಲ್ಲ, ಅದಲ್ಲ. ಅಲ್ಲಿ ಹೋಗೋದು ಅದೆಲ್ಲ ಬರೋದಿಲ್ಲ, ಲೆಕ್ಕಕ್ಕೆ ಬರೋದಿಲ್ಲ. ಆದರೆ ಅದನ್ನೆಲ್ಲ ಕಲಿಬೇಕು ಅದೆಲ್ಲ. ಹಾಗೆ ನಮಗೆ ರಕ್ಷಿತಾ ಶೆಟ್ಟಿ ವಿನ್ನಾಗಿ ಬರಬೇಕು. ಅವರಿಗೂ ನಮ್ಮ ಯಾವಾಗಲೂ ಅವರನ್ನು ಹಾರೈಸ್ತೇವೆ ನಾವು, ಖಂಡಿತ. ಪ್ರೇಯರ್ ದಿವಸವಾಗಲೂ ನಾವು ಮಾಡ್ತಾ ಇದ್ದೇವೆ ದೇವರ ಹತ್ರ.